Hi everyone, welcome to my YouTube channel. SSC MTS 2024 ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಟಿಫಿಕೇಷನಲ್ಲಿ ಏನೇನಿದೆ ಎಲ್ಲವನ್ನು ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. MTS ಅಂತಂದರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಮತ್ತು ಹವಾಲ್ದಾರ್ ಎರಡು ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು 27 ಜೂನಿಂದ ಹಿಡಿದು 31 ಜುಲೈವರೆಗೂ ಇದೆ. ಇನ್ನು ಆನ್ಲೈನ್ ಪೇಮೆಂಟ್ ಹಾಕೋದಕ್ಕೆ ಲಾಸ್ಟ್ ಡೇ ಆಗಸ್ಟ್ 8. ಇನ್ ಕೇಸ್ ನೀವೇನಾದ್ರು ಅಪ್ಲಿಕೇಶನ್ ಹಾಕೋದ್ರೆ ಮಿಸ್ಟೇಕ್ಸ್ ಮಾಡಿದರೆ ಕರೆಕ್ಷನ್ ವಿಂಡೋ ಅಂಥೇಳಿ 2 ದಿನ ಕೊಡ್ತಾರೆ, 16 ಆಗಸ್ಟ್ ಆ್ಯಂಡ್ 17 ಆಗಸ್ಟ್. ಇದ್ರದ್ದು ಎಕ್ಸಾಮ್ ಬಂದುಬಿಟ್ಟು ಅಕ್ಟೋಬರ್ ಎಂಡಲ್ಲಿ ಅಥವಾ ನವಂಬರ್ ಫಸ್ಟ್ ವೀಕಲ್ಲಿ ಇರುತ್ತೆ. SSC ರಿಲೇಟೆಡ್ ಏನೇ ಕ್ವರೀಸ್ ಇದ್ದರೂ ನೀವು ಹೆಲ್ಪ್ಲೈನ್ ನಂಬರ್ ಇದಕ್ಕೆ ಕಾಲ್ ಮಾಡಿ ಕೇಳ್ಬೋದು. ಇನ್ನು ಇದರಲ್ಲಿ 2 ಥರ ಪೋಸ್ಟ್ ಬರ್ತವೆ, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಮತ್ತು ಹವಾಲ್ದಾರ್ ಅಂತ ಹೇಳಿ. ವೇಕೆನ್ಸೀಸ್ ಬಂದುಬಿಟ್ಟು MTS ವೇಕೆನ್ಸೀಸ್ 4887 ಇದೆ. ಹವಾಲ್ದಾರ್ ಇನ್ CBIC ಆ್ಯಂಡ್ CBN 3439 ವೇಕೆನ್ಸೀಸ್ ಇದೆ. ಇನ್ನು ಏಜ್ ಲಿಮಿಟ್ ಒಂದಿಷ್ಟು ಪೋಸ್ಟಿಗೆ 18 ಇಂದ ಹಿಡಿದು 27, ಮಿನಿಮಮ್ ಏಜ್ 18, ಮ್ಯಾಕ್ಸಿಮಮ್ ಏಜ್ 25 ಇರಬೇಕು ಒಂದಿಷ್ಟು ಪೋಸ್ಟಿಗೆ. ಇನ್ನೊಂದಿಷ್ಟು ಪೋಸ್ಟಿಗೆ 18 to 27 ಇರಬೇಕು. ಆಗಸ್ಟ್ 1ರಿಂದ ಹಿಡಿದು 2024ವರೆಗೂ ನಿಮ್ಗೆ ಅಲ್ಲಿಂದ ನಿಮ್ಮ ಏಜ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ಒಂದಿಷ್ಟು ಪೋಸ್ಟ್ ಕೆಲವೊಂದು ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC ST ಅವರಿಗೆ 5 years, OBC 3 years, PWD ಅವರು ಅನ್ರಿಸರ್ವ್ ಕ್ಯಾಟಗರಿಯಲ್ಲಿದ್ದರೆ 10 years, PWD OBC ಇದ್ದರೆ 13 years, ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 3 years ಈ ಥರ ಎಲ್ಲ ಇದೆ. ವಿಡೋ ಅಂದರೆ ಡಿವೋರ್ಸ್ ವಿಡೋ ಇವ್ರಿಗೆಲ್ಲರಿಗೂ ಕೂಡ ಅಪ್ ಟು 40 yearsವರೆಗೂ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮೆಟ್ರಿಕ್ಯುಲೇಷನ್ ಆಗಿರಬೇಕು, ನಿಮ್ಮದು 10th ಪಾಸ್ ಆಗಿರಬೇಕು. ಆಗಸ್ಟ್ 1ರೊಳಗಾಗಿ ನಿಮ್ಮದು 10th ಪಾಸ್ ಆಗಿರಬೇಕು. ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಇವಾಗ SSC ಅವರು ನ್ಯೂ ವೆಬ್ಸೈಟ್ ಮಾಡಿದ್ದಾರೆ, ಆಲ್ರೆಡಿ ಸ್ವಲ್ಪನೂ ಗೊತ್ತಿರ್ಬೋದು, ssc.gov.in. ಈ ಒಂದು ವೆಬ್ಸೈಟಿಗೆ ಹೋಗಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದಮೇಲೆ ನೀವು SSC ರಿಲೇಟೆಡ್ ಯಾವುದೇ ಎಕ್ಸಾಮ್ಸ್ ಆಗಿದ್ದರೂ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ 1 ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ನೀವು SSC CHSL CGL MTS ಯಾವ್ದು ಬೇಕಾದ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಇನ್ನು ಲೈವ್ ಫೋಟೋ ಇಲ್ಲಿ ಅಪ್ಲೈ ಮಾಡ್ತೀನಿ. ಲೈವ್ ಫೋಟೋ ಕ್ಲಿಯರ್ ಬ್ಯಾಕ್ಗ್ರೌಂಡ್ ಇರಬೇಕು, ವಿತ್ ಅ ಗುಡ್ ಲೈಟ್ ಆ್ಯಂಡ್ ಪ್ಲೇನ್ ಬ್ಯಾಕ್ಗ್ರೌಂಡ್ ಇರಬೇಕು. ನಿಮ್ಮ ಕಣ್ಣಿನ ನೀರು ದೃಷ್ಟಿಗೆ ಇಟ್ಕೊಂಡು ಫೋಟೋ ಕ್ಲಿಕ್ ಮಾಡಿ. ಮತ್ತು ಸ್ಪೆಕ್ಟ್ಸ್ ರಿಮೂವ್ ಮಾಡಬೇಕು. ಸ್ಪೆಕ್ಟ್ಸ್ ಯಾರು ಹಾಕ್ಕೊಂಡಿರ್ಬೋದು. ಕ್ಯಾಪ್, ಮಾಸ್ಕ್, ಸನ್ ಗ್ಲಾಸಸ್, ಗ್ಲೌಸ್ ಇವೆಲ್ಲನೂ ಅವಾಯ್ಡ್ ಮಾಡಬೇಕು. ಹೆಡ್ಫೋನ್ಸ್ ಅಥವಾ ಏನೂ ಇರ್ಬೋದು. ಇನ್ ಕೇಸ್ ನೀವು ಲೈವ್ ಪಿಕ್ಚರಲ್ಲಿ ತೊಗೊಳೋಕ್ಕೆ ಕಷ್ಟ ಆದರೆ MySSC ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪಲ್ಲಿ ನೀವು ಲೈವ್ ಪಿಕ್ಚರ್ನ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಅಪ್ಲಿಕೇಶನ್ ಹಾಕುವಾಗ ಆಟೋಮೆಟಿಕ್ಕಾಗಿ ಅಲ್ಲಿ ಅಪ್ಲಿಕೇಶನಲ್ಲಿ ಪಿಕ್ಚರ್ ಇದ್ದಲ್ಲಿ ಅದನ್ನು ತೊಗೊಳುತ್ತೆ. ಇನ್ನು ಸಿಗ್ನೇಚರ್ ಬಂದುಬಿಟ್ಟು 10ರಿಂದ 20 KB ಒಳಗಿರಬೇಕು. ಅದರಲ್ಲಿ ರೆಸೊಲ್ಯೂಷನ್ 6 cm ವಿಡ್ತ್, 2 cm ಹೈಟ್ ಇರಬೇಕು. ಇವೆರಡನ್ನ ಚೆನ್ನಾಗಿ ನೋಡ್ಕೊಂಡು ಹಾಕಿ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ವುಮೆನ್ ಕ್ಯಾಂಡಿಡೇಟ್ಸ್, ವುಮೆನ್, SC ST, ಎಕ್ಸ್ ಸರ್ವಿಸ್ ಮ್ಯಾನ್, PWD ಇವರಿಗೆಲ್ಲರಿಗೂ ಫ್ರೀ ಇರುತ್ತೆ. ಇನ್ನು ಬಾಯ್ಸ್ಗೆ 100 rupees ಇರುತ್ತೆ. ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆವಾಗಲೇ ಹೇಳಿದ್ನಲ್ಲ, ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ಸ್ ಮಾಡಿದರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ 2 ದಿನ ಟೈಮ್ ಇರುತ್ತೆ, 16 ಆಗಸ್ಟ್ ಆ್ಯಂಡ್ 17 ಆಗಸ್ಟ್. ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ಸ್ ಸರಿಯಾಗಿ ಹಾಕಿದರೆ ಓಕೆ. ಇನ್ ಕೇಸ್ ಮಿಸ್ಟೇಕ್ ಮಾಡಿದ್ರೆ ಫಸ್ಟ್ ಟೈಮ್ ಕರೆಕ್ಷನ್ ಮಾಡುವಾಗ 200 rupees ಚಾರ್ಜ್, ಸೆಕೆಂಡ್ ಟೈಮ್ ಮಾಡುವಾಗ 500 rupees ಚಾರ್ಜ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಹಾಕುವಾಗ ಸ್ವಲ್ಪ ಕೇರ್ಫುಲಿ ನೋಡಿ ಹಾಕಿ. ಸೆಂಟರ್ಸ್ ಬಂದುಬಿಟ್ಟು ಕರ್ನಾಟಕ ಕೇರಳ ರೀಜಿಯನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವೆಲ್ಲ ಇದೆ. ಸೊ 3 ಸೆಂಟರ್ನ ನೀವು ಪ್ರಿಫರೆನ್ಸ್ ಆಗಿ ಕೇಳ್ತಾರೆ. ಆಲ್ಮೋಸ್ಟ್ ಫಸ್ಟ್ ಪ್ರಿಫರೆನ್ಸ್ ಯಾವುದಿರುತ್ತಲ್ಲ ಅದೇ ಬರುತ್ತೆ. ಇನ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಈ ಎಕ್ಸಾಮಿನೇಷನ್ ಬಂದುಬಿಟ್ಟು ಓನ್ಲಿ 1 ಸ್ಟೇಜ್, ಒಂದು ಎಕ್ಸಾಮ್ ಬರೆದ್ರೆ ಮುಗಿದೋಯ್ತು ಅಷ್ಟೇ, ಒಂದು ಎಕ್ಸಾಮ್ ಅಷ್ಟೇ ಇರುತ್ತೆ. MTSಗೆ ಒಂದು ಎಕ್ಸಾಮ್ ಅಷ್ಟೇ. ಇನ್ನು ಹವಾಲ್ದಾರ್ ಪೋಸ್ಟ್ಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ.
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಈ ಒಂದು ಎಕ್ಸಾಮ್ 13 ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಕನ್ನಡನೂ ಇದೆ. ಸೊ ಯು ಕ್ಯಾನ್ ರೈಟ್ ಎಕ್ಸಾಮ್ ಇನ್ ಕನ್ನಡ ಆಲ್ಸೋ. ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹೇಗಿರುತ್ತೆ, ಸೆಷನ್ 1 ಮತ್ತು ಸೆಷನ್ 2 2 ಸೆಷನ್ ಇರ್ತವೆ. ಸೆಷನ್ 1 ಆ್ಯಂಡ್ ಸೆಷನ್ 2. ಸೆಷನ್ 1ನಲ್ಲಿ ರೀಸ್ನಿಂಗ್ ಮತ್ತು ಆ್ಯಪ್ಟಿಟ್ಯೂಡ್. ಇನ್ನು 20 ಕ್ವಶನ್ಸ್ಗೆ 60 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಸೊ ರೀಸ್ನಿಂಗ್ 20 ಕ್ವಶನ್ 60 ಮಾರ್ಕ್ಸ್, ಮ್ಯಾಥ್ಸು 20 ಕ್ವಶನು 60 ಮಾರ್ಕ್ಸ್ ಇರುತ್ತೆ. ಟೋಟಲ್ 45 ಮಿನಿಟ್ಸ್ ಟೈಮ್ ಇರುತ್ತೆ. 40 ಕ್ವಶನ್ಸ್ಗೆ 45 ಮಿನಿಟ್ಸ್. ಇನ್ನು ಸೆಕೆಂಡ್ ಸೆಷನ್ ಬಂದುಬಿಟ್ಟು GK ಆ್ಯಂಡ್ ಇಂಗ್ಲೀಷ್. ಇದು 25 ಕ್ವಶನ್ 75 ಮಾರ್ಕ್ಸ್, ಇದು 25 ಕ್ವಶನ್ 75 ಮಾರ್ಕ್ಸ್. ಟೋಟಲ್ 50 ಕ್ವಶನ್ಗೆ ಇದು 75 × 3 150 ಮಾರ್ಕ್ಸ್ ಆಯಿತು. ಇಷ್ಟಿರುತ್ತೆ. ಸೊ ಸೆಷನ್ 1ನಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಬಟ್ ಸೆಷನ್ 2 ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸೆಷನ್ 1ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಬಟ್ ಸೆಷನ್ 2ಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆ್ಯಂಡ್ ಈ ಸೆಷನ್ 1 ಏನಿದೆಯಲ್ಲ, ಇದು ಅಂದರೆ ಮ್ಯಾಥ್ಸ್ ಮತ್ತು ರೀಸ್ನಿಂಗ್, ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್. ಇದನ್ನು ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ, ಮೆರಿಟ್. ಇದರಲ್ಲಿ ಕ್ವಾಲಿಫೈ ಆದರೆ ಮುಗೀತು, ಅದ್ರ ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ ಮೆರಿಟಿಗೆ. ಇಲ್ಲಿ ಸೆಷನ್ 2 ಅಲ್ಲಿ GK ಮತ್ತು ಇಂಗ್ಲೀಷಲ್ಲಿ ಏನು ಮಾರ್ಕ್ಸ್ ಬಂದಿರ್ತದಲ್ಲ ಅದಷ್ಟೇ ಕನ್ಸಿಡರ್ ಮಾಡ್ತಾರೆ ಮೆರಿಟಿಗೆ ಕೌಂಟ್ ಮಾಡೋದಕ್ಕೆ. ಈ ಸೆಷನ್ 2 1/3 ನೆಗೆಟಿವ್ ಇರುತ್ತೆ. ಇಲ್ಲಿ ಹೇಳಿದೆ ನಾನು, there will be no negative marking for session 1. In session 2 there will be a negative marking of 1 mark for each wrong answer. 1 ಮಾರ್ಕಿಗೆ 3 ಮಾರ್ಕ್ಸ್ ಇರುತ್ತೆ. 1 ಕ್ವಶನ್ಗೆ 3 ಮಾರ್ಕ್ಸ್. ಸೊ 1/3 ನೆಗೆಟಿವ್ ಆಯಿತು. ಇನ್ನು ಸಿಲೆಬಸ್ ಬಂದುಬಿಟ್ಟು ಇದೆಲ್ಲ ಇದೆ. ಮ್ಯಾಥಮೆಟಿಕ್ಸ್, ನ್ಯೂಮರಿಕಲ್ ಅಬಿಲಿಟಿ ಅಂತಂದರೆ ಮ್ಯಾಥಮೆಟಿಕ್ಸ್, ರೀಸ್ನಿಂಗ್ ಅಬಿಲಿಟಿ ರೀಸ್ನಿಂಗ್ ಎಲ್ಲ ಈಸಿ ಇರುತ್ತೆ. ಮ್ಯಾಥಮೆಟಿಕ್ಸು ಆ ಥರ ಹಾರ್ಡ್ ಅಲ್ಜಿಬ್ರಾ ಅಡ್ವಾನ್ಸ್ ಮ್ಯಾಥ್ಸ್ ಇರಲ್ಲ, ಬರೀ ಆರ್ಥಮೆಟಿಕ್ ಅಷ್ಟೇ ಇರುತ್ತೆ ಅನ್ಕೋತೀನಿ. GK ಆಮೇಲೆ ಇಂಗ್ಲೀಷ್. ಈ ಎಕ್ಸಾಮಲ್ಲಿ GK ಮತ್ತು ಇಂಗ್ಲೀಷಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ನೀವು ಟು ಗೆಟ್ ಅ ಗುಡ್ ಮೆರಿಟ್. ಇನ್ನು ಫಿಸಿಕಲ್ ಟೆಸ್ಟ್ ಫಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. MTS ಮತ್ತು ಹವಾಲ್ದಾರ್ ಎರಡೂ ಪೋಸ್ಟಿಗೆ ಒಂದೇ ಎಕ್ಸಾಮ್, ಸೇಮ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಆದ ತಕ್ಷಣ ರಿಸಲ್ಟ್ ಬಿಡ್ತಾರೆ. ಹವಾಲ್ದಾರ್ ಪೋಸ್ಟಿಗೆ ರಿಸಲ್ಟ್ ಬಿಡ್ತಾರೆ. ಹವಾಲ್ದಾರ್ ಪೋಸ್ಟಿಗೆ ಯಾರು ಕಟ್ ಆಫ್ನ ಕ್ಲಿಯರ್ ಮಾಡಿರ್ತಾರೋ ಅವರಿಗೆ ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಟೆಸ್ಟ್ ವಾಕಿಂಗ್ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ಸಿ 15 ಮಿನಿಟ್ಸಲ್ಲಿ 600 ಮೀಟರ್ ನಡಿಬೇಕು. ಇನ್ನು ಫಿಮೇಲ್ 1 ಕಿಲೋಮೀಟರ್ 20 ಮಿನಿಟ್ಸಲ್ಲಿ 1 ಕಿಲೋಮೀಟರ್ ನಡಿಬೇಕು. ಇದು ಫಿಸಿಕಲ್ ಟೆಸ್ಟ್. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್. ಇದು ಹವಾಲ್ದಾರ್ ಪೋಸ್ಟ್ಗೆ ಏನಂತಂದರೆ ಮೇಲ್ಗೆ ಹೈಟ್ ಎಷ್ಟಿರಬೇಕು, ಮೇಲ್ಗೆ ಹೈಟು 157.7 ಸೆಂಟಿಮೀಟರ್ ಇರಬೇಕು. ಇನ್ ಚೆಸ್ಟ್ 81 ಸೆಂಟಿಮೀಟರ್. ಫೀಮೇಲ್ಗೆ ಹೈಟ್ 152 ಸೆಂಟಿಮೀಟರ್ ಇರಬೇಕು. ವೇಟ್ 48 kg ಇರಬೇಕು. ಸೊ ಇದಿಷ್ಟು. ಇದಾದಮೇಲೆ ಫಿಸಿಕಲ್ ಟೆಸ್ಟ್ ಆದಮೇಲೆ ಫೈನಲ್ ಲಿಸ್ಟ್ ಅಂತ ಒಂದು ಬಿಡ್ತಾರೆ. ಆ ಫೈನಲ್ ಲಿಸ್ಟಲ್ಲಿ MTS ಹವಾಲ್ದಾರ್ ಎರಡು ಮಿಕ್ಸ್ ಇರುತ್ತೆ. MTS ಪೋಸ್ಟಿಗೆ ಬೇರೆ, ಹವಾಲ್ದಾರ್ ಪೋಸ್ಟಿಗೆ ಬೇರೆ, ಈ ಥರ ಇರುತ್ತೆ. ಈ ಇದೆಲ್ಲ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಯಾವ ಡಾಕ್ಯುಮೆಂಟ್ಸ್, ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಮುಗೀತು. ಇಷ್ಟೇ ಸೆಲೆಕ್ಷನ್ ಪ್ರೊಸೀಜರ್. ಫಸ್ಟ್ MTS ಮತ್ತು ಹವಾಲ್ದಾರ್ ಪೋಸ್ಟಿಗೆ ಒಂದೇ ಎಕ್ಸಾಮ್. ಆ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಹವಾಲ್ದಾರ್ದು ಮೆರಿಟ್ ಬಿಡ್ತಾರೆ. ಹವಾಲ್ದಾರ್ ಪೋಸ್ಟಿಗೆ ಯಾರು ಕ್ವಾಲಿಫೈ ಕಟ್ ಆಫ್ ಕ್ಲಿಯರ್ ಮಾಡಿರ್ತಾರಲ್ಲ ಅವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಆದಮೇಲೆ ಹವಾಲ್ದಾರ್ ಮತ್ತು MTS ಎರಡೂ ಸೇರಿ ಫೈನಲ್ ರಿಸಲ್ಟ್ ಬಿಡ್ತಾರೆ. ಫೈನಲ್ ರಿಸಲ್ಟಲ್ಲಿ ನಿಮ್ದು MTS ಆಗಿದ್ದರೆ MTSಗೆ ಹೋಗ್ಬೋದು, ಹವಾಲ್ದಾರ್ ಆಗಿದ್ದರೆ ಹವಾಲ್ದಾರ್ ಹೋಗ್ಬೋದು. ಇನ್ ಕೇಸ್ ನೀವು ಹವಾಲ್ದಾರ್ ಹಾಕಿರಲಿಲ್ಲ ಅಂದರೆ MTSಗೆ ಅಷ್ಟೇ ಹಾಕಿದರೆ MTSಗೂ ಹೋಗ್ಬೋದು. ಇನ್ ಕೇಸ್ ನೀವು ಎರಡೂ ಹಾಕಿದರೆ, ಎರಡೂ ಕಟ್ ಆಫ್ ಕ್ಲಿಯರ್ ಆಗಿದ್ದರೆ ನಿಮಗೆ ಯಾವ್ದು ಬೇಕೋ ಫಸ್ಟ್ ಪ್ರಿಫರೆನ್ಸಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಅಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಅಂತ ಕೇಳ್ತಾರೆ. ಆವಾಗ ನೀವು ಯಾವುದು ಪ್ರಿಫರೆನ್ಸ್ ಫಸ್ಟ್ ಕೊಟ್ಟಿರ್ತಾರಲ್ಲ ಆ ಪೋಸ್ಟಿಗೆ ನಿಮ್ಮದು ಸಿಗುತ್ತೆ. ಮತ್ತು ಇದು ಸ್ಟೇಟ್ ವೈಸ್ ಕಟ್ ಆಫ್ ಇರುತ್ತೆ. ಬೇರೆ ಸ್ಟೇಟಿಗೆ ಕಟ್ ಆಫ್ ಬೇರೆ ಹೋಗಿ ನಿಲ್ಲುತ್ತೆ. ಇಲ್ಲಿ ನೋಡಿ, ಪೋಸ್ಟ್ ಪ್ರಿಫರೆನ್ಸ್ ಆಫ್ ಪೋಸ್ಟ್ ಕಮ್ ಸ್ಟೇಟ್ಸ್ ಅಂತ ಹೇಳಿ ನೀವು ಸ್ಟೇಟ್ ವೈಸ್ ಕಟ್ ಆಫ್ ಬೇರೆ ಇರುತ್ತೆ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ಸೆಷನ್ 1ನಲ್ಲಿ ಕ್ವಾಲಿಫೈಯಿಂಗ್ ಅಂತ ಇರುತ್ತೆ ಅಂತ ಹೇಳಿದೆ. ರೀಸ್ನಿಂಗ್ ಮತ್ತು ಆ್ಯಪ್ಟಿಟ್ಯೂಡ್ URವರೆಗೂ 30% ಮಾರ್ಕ್ಸ್ ಬೇಕು. OBC ಆರ್ EWS 25%, ಆಲ್ ಅದರ್ ರೀಜನ್ಸ್ 20% ಇರುತ್ತೆ.
ಸೊ ಇದಿಷ್ಟು ನೋಟಿಫಿಕೇಷನ್ ಕ್ಲಿಯರಾಗಿ ಹೇಳಿದ್ದೀನಿ ಅನ್ಕೋತೀನಿ. ನೋಟಿಫಿಕೇಷನ್ SSC MTS SSC CGLಗೆ ಯಾರ್ಯಾರು ಅಪ್ಲೈ ಮಾಡಿದಿರಲ್ಲ ಅವರಿಗೆ ಇನ್ನಿರೋದು 75 ಡೇಸ್. ಈ 75 ಡೇಸಲ್ಲಿ ಹೇಗೆ ಯಾವ ರೀತಿ ಚೆನ್ನಾಗಿ ಓದಬೇಕು, ಬುಕ್ ಲಿಸ್ಟ್ ಯಾವ ಇದೆಲ್ಲದರ ಬಗ್ಗೆ ನಾನು ಕಂಪ್ಲೀಟಾಗಿ 75 ಡೇಸ್ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ಹೋಗಿ ನನ್ನ ಚಾನಲಲ್ಲಿ ನೋಡಿ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. MTS ಸ್ಟ್ರಾಟಜಿ ಕೂಡ ನಾನು ಇನ್ನೊಂದು 2 to 3 ಡೇಸಲ್ಲಿ ಮಾಡ್ತೀನಿ. ಇನ್ನು MTSಗೆ ಹಬ್ಬ ಅಂದರೆ 90 ಡೇಸ್ ಇದೆ. 90 ಡೇಸಲ್ಲಿ ಯಾವ ರೀತಿ MTSನ ಕ್ಲಿಯರ್ ಮಾಡಬೇಕು ಅಂತ ನಾನು ಆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.